ಸಕ್ಕರೆ ಕಾಯಿಲೆ ಬಗ್ಗೆ ಎಷ್ಟು ನಿಮ್ಗೆ ತಿಳಿದಿರುತ್ತೋ ಅಷ್ಟು ಒಳ್ಳೆಯದು. ಇದು ಬೇರೆ ಕಾಯಿಲೆ ಥರ ಅಲ್ಲ. ಬೇರೆ ನಿಮಗೆ ಡೆಂಗ್ಯೂ ಬಂದಿದೆಯೋ ಅಥವಾ ಟೈಫಾಯ್ಡ್ ಬಂದಿದೆಯೋ, ಡಾಕ್ಟರ್ ಹತ್ರ ಹೋದರೆ ಅವ್ರಿಗೆ ಈ ಕಾಯಿಲೆ ಬಗ್ಗೆ ತಿಳಿದಿರೋ ಗೊತ್ತು, ಸಾಕು ಅವ್ರು ಹೇಳ್ಕೊಡ್ತಾರೆ, ಟ್ರೀಟ್ಮೆಂಟ್ ತಗೋತೀರಿ, ನೀವು ಸರಿ ಆಗ್ತೀರಿ. ಬಟ್ ಈ ಕಾಯಿಲೆ ಹಂಗಲ್ಲ. ನೀವೇನು ಮಾಡ್ತೀರಿ ಅದು 50%, ವೈದ್ಯರು ಮತ್ತು ಔಷಧಿ ಏನು ಮಾಡುತ್ತೆ ಅದು 50%. ಎರಡು ಸೇರಿದ್ರೆ ಮಾತ್ರ 100% ರಿಸಲ್ಟ್ ಬರೋದಕ್ಕೆ ಸಾಧ್ಯ. ಸಕ್ಕರೆ ಕಾಯಿಲೆ ಬಗ್ಗೆ ಬಲ್ಲವನು ಸಕ್ಕರೆ ಕಾಯಿಲೆನ ಗೆಲ್ತಾನೆ, ಸಕ್ಕರೆ ಕಾಯಿಲೆ ಗೆಲ್ಲವನು ಜೀವನವನ್ನು ಗೆಲ್ಲುವನು. ಸೊ ಹಾಗಾಗಿ ಎಷ್ಟು ನೀವು ಈ ಕಾಯಿಲೆ ಬಗ್ಗೆ ತಿಳ್ಕೊತಿರೋ ನಿಮಗೆ ಅಷ್ಟು ಒಳ್ಳೆಯದು. ಈಗಾಗಲೇ ಈ ಕಾಯಿಲೆ ನಮ್ಮ ದೇಶದಲ್ಲಿ ಎಷ್ಟೋ ಜನರನ್ನ ಆವರಿಸ್ತಾ ಇದೆ. ನಾವು ಸಕ್ಕರೆ ಕಾಯಿಲೆ ಆಲ್ಮೋಸ್ಟ್ ಸಕ್ಕರೆ ಕಾಯಿಲೆಯ ಕ್ಯಾಪಿಟಲ್ ಆಗ್ತಾ ಇದೀವಿ ಭಾರತ. ಸೊ ಮುಂಚೆ ಎಲ್ಲೋ ಶ್ರೀಮಂತರ ಕಾಯಿಲೆ ಆಗಿದ್ದು, ಈಗ ಇದು ಮನೆ ಕಾಯಿಲೆ. ಇದ್ರ ಬಗ್ಗೆ ಆದಷ್ಟು ತಿಳ್ಕೊಳ್ಳಿ, ಇದನ್ನ ಗೆಲ್ಲಿ ನೀವು ಜೀವನವನ್ನ ಗೆಲ್ಲೋದಕ್ಕೆ ಸಾಧ್ಯ.